ಬಿಡದಿ ಹೋಬಳಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಗುದ್ದಲಿ ಪೂಜೆ. ಮಾಗಡಿ ವಿಧಾನಸಭಾ ಕ್ಷೇತ್ರ ಬಿಡದಿ ಹೋಬಳಿಯ ಹೆಜ್ಜಾಲ ಮತ್ತು ಬನ್ನಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುತ್ತುರಾಯನಪುರ, ಬಸವನಪುರ, ಬೆತ್ತಂಗೆರೆ, ಕೆಂಪದಾಯಪ್ಪನಹಳ್ಳಿ, ಅಂಕನಹಳ್ಳಿ, ಗಾಣಕಲ್, ಬೋರೆಹಳ್ಳಿ, ಕಾಕರಾಮನಹಳ್ಳಿ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ರಸ್ತೆ ಅಭಿವೃದ್ಧಿ ಕಾಮಗಾರಿ, ಹೈ ಮಾಸ್ಟ್ ದೀಪ ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾದ ಗಾಣಕಲ್ ನಟರಾಜು, ಕೆಂಪದ್ಯಾಪನಹಳ್ಳಿ ಸದಸ್ಯರಾದ ಶಶಿಕಲಾ ಯತಿರಾಜು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೋವಿಂದರಾಜು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕಲಾ ಯತಿರಾಜು, ಕಾಕರಾಮನಹಳ್ಳಿ ಸದಸ್ಯರಾದ ರಮೇಶ್, ಅನಸೂಯ ರಮೇಶ್, ರೇವಣ್ಣ ಸಿದ್ದಯ್ಯ, ಕಾಕರಾಮನಹಳ್ಳಿ ಹೇಮಂತ್ ಕುಮಾರ್, ಯುವ ಕಾಂಗ್ರೆಸ್ ಮುಖಂಡ ನವೀನ್ ಕುಮಾರ್ ಇನ್ನು ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ಆಲೋಚನೆ ಬಹುಶಃ ಇಡೀ ರಾಜ್ಯಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡಿದೆ. ಅವರು ನನ್ನ ಹತ್ರ ಬಂದು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನ ಅವರು ಏನು ಅದನ್ನ ಪ್ರಚುರಪಡಿಸಿದ್ರು. ಅದು ಇಡೀ ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರಿ ಆದೇಶ ಆಗಿದೆ. ಅದಕ್ಕೆ ನಾನು ಈ ಒಂದು ಘೋಷವಾಕ್ಯವನ್ನು ಕೊಟ್ಟಂತ ಚಿಕ್ಕಯ್ಯನವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮಕ್ಕಳುಗಳಿಗೆ ಮೊಬೈಲ್ ಕೊಡಬೇಡಿ, ಪುಸ್ತಕಗಳನ್ನ ಕೊಡಿ. ಮಕ್ಕಳುಗಳು ವಿದ್ಯಾವಂತರಾಗ್ಲಿ, ವಿದ್ಯಾವಂತರಾದ ನಂತರ ಅವರಿಗೆ ಬುದ್ಧಿ ಬಂದ್ಮೇಲೆ ಅವರು ಮೊಬೈಲ್ ಅನ್ನು ಉಪಯೋಗಿಸ್ಕೊಳ್ಳಿ. ಬುದ್ಧಿ ಬರುವವರೆಗೂ ಕೂಡ ಪುಸ್ತಕವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕು. ಇದು ಸರ್ಕಾರಿ ಆದೇಶ ಕೂಡ ಆಗಿದೆ. ಇದನ್ನ ದಯಮಾಡಿ ಎಲ್ಲರಿಗೂ ಕೂಡ ತಿಳುವಳಿಕೆ ಅಂತಕ್ಕಂಥದ್ದು ಮುಖ್ಯವಾಗಿ ಪೋಷಕರ ಗಮನಕ್ಕೆ ಹೋಗ್ಬೇಕಿದೆ. ಪೋಷಕರು ಇದನ್ನ ಪಾಲಿಸಬೇಕು. ಮೊಬೈಲ್ ಅನ್ನ ಮಕ್ಕಳಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಪೋಷಕರು ಬಿಡಬೇಕು. ನಾವು ಸರಿ ಒಬಾಮ ಅವರ ವಿದ್ಯಾವಂತರಾಗಿದ್ದಾರೆ ಅಂತಂದ್ರೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ಪೂರೈಸೋರು ಕೂಡ ಅವರಿಗೆ ನಾನು ಮೊಬೈಲ್ ಕೊಡಿಸ್ಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅವತ್ತು ಒಬಾಮ ಅವರು ಧರ್ಮಪತ್ನಿ ಅವರು. ಅದರಂತೆ ಪೋಷಕರಿಗೆ ಇದು ಜಾಗೃತಿ ಆಗ್ಬೇಕು, ಪೋಷಕರಿಗೆ ಬರಬೇಕು, ಪೋಷಕರು ಇದನ್ನ ಪಾಲಿಸ್ಬೇಕು. ನೀವು ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲಿ ನೀವು ಅದನ್ನ ತರಬೇತಿಯನ್ನು ಕೊಟ್ಟರೆ, ಆ ಒಂದು ಪರಿಪಾಲನೆಯನ್ನ ಮಾಡಿದ್ರೆ ಬಹುಶಃ ಮಕ್ಕಳುಗಳು ಕೂಡ ಆ ಮೊಬೈಲ್ ಅನ್ನ ಕೇಳೋದನ್ನ ಬಿಡ್ತಾರೆ. ಅದಕ್ಕೆ ಮೊಬೈಲ್ ಅನ್ನ ಬಿಟ್ಟು ಪುಸ್ತಕಗಳನ್ನ ಕೊಟ್ಟು ಎಲ್ಲರನ್ನೂ ಕೂಡ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ, ಇನ್ನೊಂದೇನಂದ್ರೆ ಇವತ್ತು ಒಳ್ಳೆ